ಎಲ್ರಿಗೂ ನನ್ನ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾನು ಜಗತ್ತಿನಲ್ಲಿ ನಿಂಬೆಹಣ್ಣು ಹೇಗೆ ಉತ್ಪತ್ತಿ ಆಯಿತು, ಈ ಭೂಮಂಡಲದಲ್ಲಿ ಈ ಭೂಮಿಯನ್ನು ಗ್ರಹದ ಮೇಲೆ ಯಾವ ರೀತಿ ನಿಂಬವೃಕ್ಷ ಯಾವ ರೀತಿ ಉತ್ಪತ್ತಿ ಆಯಿತು, ಉತ್ಪತ್ತಿ ಆಗೋಕ್ಕೆ ಕಾರಣ ಏನು ಅಂಥೇಳಿ ಆ ನಿಂಬಾಸುರನ ಕಥೆಯನ್ನು ನಾನು ನಿಮ್ಗೆ ಹೇಳಿದ್ದೆ. ಈ ಮೂಲವಾಗಿ ನಿಂಬೆಹಣ್ಣು ಜಗತ್ತಿನಲ್ಲಿ ಅಂದರೆ ಈ ಭೂಮಂಡಲದಲ್ಲಿ ಫಸ್ಟ್ ಟೈಮ್ ಅಂದರೆ ಇಡೀ ಕೃತಯುಗದಲ್ಲೇ ಕೃತಯುಗದಲ್ಲಿ ಅಂತ್ಯಕಾಲ ಸತ್ಯಯುಗದ ಅಂತ್ಯಕಾಲದಲ್ಲಿ ಈ ನಿಂಬಾಸುರನ ಸಂಹಾರ ಆಯಿತು ಅಂತ ಹೇಳ್ತಾರೆ. ಆ ಸಂಹಾರ ಆದ ಸಮಯದಲ್ಲಿ ಈ ನಿಂಬವೃಕ್ಷ ನಿಂಬೆಹಣ್ಣಿನ ಮರ ಅಥವಾ ಗಿಡ ಜಗತ್ತಿನಲ್ಲಿ ಬೆಳೆದಿದ್ದು ಅಸ್ಸಾಂ ಅಂತ ನಾವೀಗೇನು ಕರಿತೀವೋ ಅದು ಭರತಖಂಡ ಅಂದರೆ ಈ ಭರತ ಭೂಮಿಯಲ್ಲಿ ಬ್ರಹ್ಮಾಂಡದಲ್ಲಿ ಭರತಖಂಡ ಅನ್ನೋ ಖಂಡದಲ್ಲಿ ಅಸ್ಸಾಂ ಅನ್ನೋ ಈ ರಾಜ್ಯ ಏನಿದೆಯೋ ಆ ರಾಜ್ಯದಲ್ಲಿ ಆ ಸ್ಟೇಟ್ನಲ್ಲಿ ಈ ನಿಂಬೆಹಣ್ಣನ್ನು ಗಿಡ ಬೆಳೀತು ಅಂತ ಹೇಳ್ತಾರೆ. ಆದ್ದರಿಂದ ನಿಂಬೆಹಣ್ಣಿನ ಉಗಮ ಆಗಿದ್ದು ಅಸ್ಸಾಂ ರಾಜ್ಯದಲ್ಲಿ ಅಂತ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ. ನಿಂಬೆಹಣ್ಣಿಂದ ಯಾವ ರೀತಿ ನಮ್ಮನೆ ವಾಸ್ತುದೋಷ ನಿವಾರಣೆ ಮಾಡ್ಬೋದು, ನಾವು ಕೂರೋ ಜಾಗ, ಮಲಗೋ ಜಾಗ, ತಿನ್ನುವಂಥ ಜಾಗ, ಆನಂದವಾಗಿರುವಂಥ ಜಾಗದಲ್ಲಿ ಏನಾದರೂ ದೋಷಗಳಿದ್ದಾಗ ನಿಂಬೆಹಣ್ಣಿಂದ ಹೇಗೆ ಅಭಿಮಂತ್ರಿಸಿ ಆ ದೋಷ ಹೆಂಗೆ ತೆಗೆದುಹಾಕೋದು. ನಿಮ್ಮನೆ ವಾಸು 100% ಕರೆಕ್ಟಾಗಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ಆದರೆ ನಿಮ್ಮ ಮನಸ್ಸೇ ಸರಿ ಇಲ್ಲ. ಮೈಂಡ್ ಮ್ಯಾನೇಜ್ಮೆಂಟ್ ಅಂತಾರೆ ಅದಕ್ಕೆ. ನಿಮ್ಮ ಮೈಂಡ್ನ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಕೈಲಿ ಅಂದರೆ ನಾನು ಮಾಡೋಕ್ಕಾಗಲ್ಲ, ಅಥವಾ ನಿಮ್ಮ ತಂದೆ ತಾಯಿ ಮಾಡೋಕ್ಕಾಗಲ್ಲ, ಬೀದಿಲಿ ಹೋಗೋರು ಮಾಡೋಕ್ಕಾಗಲ್ಲ, ನಿಮ್ಮ ಬಂಧು ಬಳಗ ಯಾರೂ ಮಾಡೋಕ್ಕಾಗಲ್ಲ. ನನ್ನ ಮನಸ್ಸನ್ನು ನಾನೇ ಸುಧಾರಿಸ್ಕೊಳ್ಬೇಕು. ಹಾಗಾದರೆ ಅದನ್ನು ಕೂಡ ನಾನು ಮಾಡೋಕ್ಕಾಗ್ತಿಲ್ಲ ಅಂದರೆ ಕೆಲವೊಂದು ನಿಂಬೆಹಣ್ಣಿಂದ ನಿಮ್ಮ ಮೈಂಡ್ನ ಮ್ಯಾನೇಜ್ ಮಾಡ್ಬೋದು. ಮೈಂಡು ಚೆನ್ನಾಗಿದೆ, ಮನೆ ವಾಸ್ತು ಕೂಡ ಚೆನ್ನಾಗಿದೆ, ಆದರೆ ಶರೀರದಲ್ಲಿ ರೋಗ ಬಾಧೆ. ಹಾಗಾದರೆ ಆ ರೋಗ ಬಾಧೆಯನ್ನು ನಾವು ಹೇಗೆ ನಿವಾರಣೆ ಮಾಡೋದು ಅಂದರೆ ಒಂದೇ ಒಂದು ನಿಂಬೆಹಣ್ಣು ಸಾಕು. ಆ ನಿಂಬೆಹಣ್ಣಲ್ಲಿ ಅಭಿಮಂತ್ರಿಸಿ ಅದನ್ನು ಯಾವ ಭಾಗದಲ್ಲಿ ಯಾವ ಅಂಗಗಳಲ್ಲಿ ಬಾಧೆ ಇದೆಯೋ, ಆ ನೆಗೆಟಿವ್ ಎನರ್ಜಿ ಇದೆಯೋ ಅದನ್ನು ನಾವು ಈಸಿಯಾಗಿ ತೆಗೆದುಹಾಕ್ಬೋದು. ಹಾಗಿದ್ದರೆ ಇದೆಲ್ಲ ತೆಗಿಯೋಕ್ಕೆ ಮುಂಚೆ ಪ್ರತಿಯೊಬ್ಬರು ನಿಂಬೆಹಣ್ಣಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ವಿಷಯ ತಿಳ್ಕೊಳ್ಬೇಕು. ನಿಂಬೆಹಣ್ಣು ಕೇವಲ ಒಂದು ಹಣ್ಣು ಅಂತ ನಾವು ರೆಸ್ಪೆಕ್ಟ್ ಮಾಡೋದು ಸಾಲದು, ಗೌರವಿಸೋದು ಸಾಲದು. ಅದರಲ್ಲಿರ್ತಕ್ಕಂಥ ಆಚಾರ, ಅದರಲ್ಲಿರ್ತಕ್ಕಂಥ ಗುಣಗಳು, ಅದರಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆಯನ್ನು ಅರಿತಾಗಲೇ ಅದರ ಮಹತ್ವ ನಮಗೆ ಚೆನ್ನಾಗಿ ಗೊತ್ತಾಗೋದು. ಆಗ ಅದು ಉಪಯೋಗಿಸೋ ರೀತಿ ಗೊತ್ತಾಗುತ್ತೆ, ಯುಟಿಲೈಸೇಷನ್ ಅಂತ ಹೇಳ್ತೀವಿ ನಾವು ಅದನ್ನು. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ನಿಂಬೆಹಣ್ಣಿನ ಬಗ್ಗೆ ಸಾಕಷ್ಟು ಮಾಹಿತಿ ನೀವು ತಿಳ್ಕೊಂಡಿದ್ದೇ ಆದರೆ ನಿಮ್ಮ ಮನಸ್ಸಲ್ಲಿ, ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಆತ್ಮದಲ್ಲಿ ಪೂರ್ವಜನ್ಮದ ಕರ್ಮಗಳನ್ನು ಹೇಗೆ ನಿವಾರಣೆ ಮಾಡಿಸ್ಬೋದು ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಕಳೆದ ಸಂಚಿಕೆಯಲ್ಲಿ ನಾನು ನಿಂಬೆಹಣ್ಣಲ್ಲಿ ಏನಿದೆ ಅಂತ ಹೇಳಿದೆ. ನೋಡಿ, ಇದೇ ನಿಂಬೆಹಣ್ಣು, ಎಲ್ರಿಗೂ ಗೊತ್ತಿರೋ ಅಂಥದ್ದು. ಈ ನಿಂಬೆಹಣ್ಣು ಒಂದೊಂದು ಭೂಮಿಲಿ ಒಂಥರ ಬೆಳೆಯುತ್ತೆ. ಕಲರು ಒಂದೇ, ರುಚಿನೂ ಒಂದೇ, ಆದರೆ ಸೈಜ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವು ಗಜ ನಿಂಬೆ ಅಂತ ಹೇಳ್ತಾರೆ, ದಪ್ಪಕ್ಕಿರುತ್ತೆ. ಈ ನಿಂಬೆಲಿ ಒಂದು ವಿಶೇಷತೆ ಅಂದರೆ ತುದಿನಲ್ಲಿ ಒಂದು ಚೂಪಾದ ಒಂದು ನಿಪ್ಪಲ್ಸ್ ಅಂತಿದೆ. ನಿಪ್ಪಲ್ಸ್, ಇದಕ್ಕೆ ನಿಂಬೆಹಣ್ಣಿನ ಮೊಲೆ ಅಂತ ಕರೀತಾರೆ. ಈ ನಿಪ್ಪಲ್ಗೆ ಒಂದು ವಿಶೇಷವಾದಂಥ ಶಕ್ತಿ ಇದೆ, ಗ್ರಾವಿಟೇಷನ್ ಎನರ್ಜಿ ಇದೆ. ಇದು ಈ ಎನರ್ಜಿಯಿಂದಲೇ ನಿಂಬೆಹಣ್ಣಲ್ಲಿ ಹಲವಾರು ಅಂಶಗಳು ಸೇರಿಕೊಂಡಿದೆ. ಇದನ್ನು ನಿಂಬಾಸುರನ ಶಿರಭಾಗ ಅಂತ ಕರೀತಾರೆ. ನಿಂಬಾಸುರನ ಶರೀರ ಈ ನಿಂಬೆಹಣ್ಣು. ಆ ಮೊದಲನೇ ಚೂಪಾದ ಮೊಣಕಾದಂಥ ತುದಿ ಇದೆಯಲ್ಲ ನಿಂಬೆಹಣ್ಣಿನ, ಇದಕ್ಕೆ ಶಿರ ಅಂತ ಕರೀತಾರೆ. ಅಂದರೆ ಸಹಸ್ರಾರ ಚಕ್ರ ಈ ನಿಂಬೆಹಣ್ಣಿಗಿದೆ ಅಂತ ಅರ್ಥ. ಈ ನಿಂಬೆನಲ್ಲಿ ಇರತಕ್ಕಂಥ ಮಿನರಲ್ಸ್ ಏನಪ್ಪ ಅಂದರೆ, ಫಸ್ಟು ಆಸ್ಕೋರ್ಬಿಕ್ ಆ್ಯಸಿಡ್ ಅಂತ ಒಂದು ಆ್ಯಸಿಡ್ ಇದೆ, ಇದಕ್ಕೆ ವೈಟಮಿನ್ ಸಿ ಅಂತ ಹೇಳ್ತಾರೆ ಮೆಡಿಕಲಲ್ಲಿ. ಸಿಟ್ರಿಕ್ ಆ್ಯಸಿಡ್ ಇದೆ, ಸಿಟ್ರಿಕ್ ಆ್ಯಸಿಡು ಶನಿಗ್ರಹ. ಆಸ್ಕೋರ್ಬಿಕ್ ಆ್ಯಸಿಡು ಸೂರ್ಯಗ್ರಹ. ಇದರಲ್ಲಿ ಕೊಲೈನ್ ಅನ್ನೋ ಒಂದು ಅಂಶ ಇದೆ. ಈ ಕೊಲೈನು ಮಂಗಳ ಗ್ರಹ. ಸರ್ಪದೋಷಕ್ಕೆ ಸಂಬಂಧಪಟ್ಟದನ್ನು ತೆಗೆಯುವ ಶಕ್ತಿ ನಿಂಬೆಹಣ್ಣಿಗಿದೆ. ಒಬ್ಬ ಮನುಷ್ಯನಲ್ಲಿ ಏನೇನಿತ್ತೋ ಅದೆಲ್ಲ ಈ ನಿಂಬೆಹಣ್ಣಿದೆ. ಆ ರಾಕ್ಷಸನಲ್ಲಿ ಏನೇನಿತ್ತೋ ಅದೆಲ್ಲ ಈ ನಿಂಬೆಹಣ್ಣಲ್ಲಿದೆ. ಸಿಟ್ರಿಕ್ ಆ್ಯಸಿಡ್, ಆಸ್ಕೋರ್ಬಿಕ್ ಆ್ಯಸಿಡ್, ಕೊಲೈನ್ ಅನ್ನೋ ಮತ್ತು ಕ್ಯಾಲ್ಶಿಯಂ ಕೂಡ ಇದೆ. ಕ್ಯಾಲ್ಶಿಯಂ ಭಾಳ ವಿಶೇಷ. ಚಂದ್ರಗ್ರಹ. ನಮ್ಮ ಶರೀರ ಮಾರ್ಪಾಟಾಗಿರೋದೇ, ಸ್ಟ್ರಕ್ಚರ್ ಆಗಿರೋದು, ಮ್ಯಾನುಫ್ಯಾಕ್ಚರ್ ಆಗಿರೋದು ಸ್ಕೆಲಿಟಲ್ ಸಿಸ್ಟಮ್, ಮೂಳೆಗಳಿಗೆ ಬೇಕಾಗಿರೋದು ಕ್ಯಾಲ್ಶಿಯಂ. ಇದರ ಜೊತೆಗೆ ನಮ್ಮಲ್ಲಿ ವಿಶೇಷವಾಗಿ ಐರನ್ ಕಂಟೆಂಟ್ ಇದೆ. ಐರನ್ ಮನುಷ್ಯನಿಗೆ ಭಾಳ ಅತ್ಯಗತ್ಯ. ಐರನ್ ಇಲ್ಲ ಅಂದರೆ ನಾವು ನಗಕ್ಕಾಗಲ್ಲ, ಕೂರಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಓಡೋಕ್ಕಾಗೋದಿಲ್ಲ, ಭಾರ ಎತ್ತಕ್ಕಾಗೋದಿಲ್ಲ. ಐರನ್ ಇದೆ, ಕಬ್ಬಿಣ ಅಂಶ ಇದೆ, ಕಬ್ಬಿಣ ಶನಿಗ್ರಹ.
ಮೆಗ್ನೀಷಿಯಮ್ ಮತ್ತು ಮ್ಯಾಂಗನೀಸ್ ಅನ್ನೋ 2 ಮಿನರಲ್ ಇಂಪಾರ್ಟೆಂಟ್ ಮಿನರಲ್ಸು ಈ ರಸದಲ್ಲಿದೆ, ನಿಂಬೆಹಣ್ಣಲ್ಲಿದೆ. ಇದ್ರ ಜೊತೆಗೆ ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ ಅನ್ನೋದು, ಪೊಟ್ಯಾಷಿಯಮ್ ಭಾಳ ಇಂಪಾರ್ಟೆಂಟು ಬ್ರೈನ್ಗೆ, ಆ ವಿಶೇಷವಾದ ಅಂಶ ಇದರಲ್ಲಿದೆ. ಇದಲ್ಲದೇ ಜಿಂಕ್ ಅನ್ನೋ ಒಂದು ಅಂಶ ಇದೆ. ವೈಟಮಿನ್ ಎ, ಬಿ, ಸಿ, ಡಿ ಎನ್ನೋದು ಈ ಇಷ್ಟದಿ ನಿಂಬೆಹಣ್ಣಲ್ಲಿದೆ. ಏಕಾದಶ ತತ್ವ, ಏಕಾದಶ ಅಂದರೆ 11 ರೀತಿಯ ಗುಣಗಳು ಈ ನಿಂಬೆಹಣ್ಣಲ್ಲಿದೆ. ಈ ನಿಂಬೆಹಣ್ಣು ಸಂಪೂರ್ಣವಾಗಿ ರಾಹು ಗ್ರಹ ಕಂಟ್ರೋಲ್ ಮಾಡುತ್ತೆ. ರಾಹು ರಾಕ್ಷಸಸ್ತನ, ಪೀಡಪೂರಕ, ಪೀಡ ಸೃಷ್ಟಿಕಾರಕ, ತೊಂದರೆ ಕೊಡುವಂಥ ಒಂದು ಗ್ರಹ ರಾಹು. ಆದ್ದರಿಂದ ಈ ನಿಂಬೆಹಣ್ಣಿಗೆ ಅಧಿಪತಿ ರಾಹು ಗ್ರಹ. ಅದರಿಂದ ಈ ಸಂಪೂರ್ಣ ರಾಹು 12 ಗುಣಗಳನ್ನು ಇದರಲ್ಲಿ ಹೊಂದಿದೆ. ಈ ಒಂದು ಕೆಮಿಕಲ್ಸ್, ಮಿನರಲ್ಸ್ ಏನಿದೆಯೋ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಕೆಮಿಕಲ್ ಎನರ್ಜಿ ಮತ್ತು ನಮ್ಮ ಶರೀರ ಆಗತಕ್ಕಂಥ ಹೀಟನ್ನು ಉಪಯೋಗಿಸ್ಕೊಂಡು ಆ ಒಂದು ಶಕ್ತಿಗಳನ್ನು ಹೋರಾಟ ನಡೆಸಿ, ಆ ಶಕ್ತಿಗಳ ಜೊತೆಗೆ ಹೋರಾಟ ಮಾಡಿ ಒಳ್ಳೆಯದನ್ನು ದೇಹದಲ್ಲೇ ಬಿಟ್ಟು ಕೆಟ್ಟದನ್ನು ತಾನು ತಗೊಂಡು ಈಚೆ ಕಳಿಸ್ಕೊಡುತ್ತೆ. ಅಷ್ಟು ಒಂದು ಇಂಪಾರ್ಟೆಂಟ್ ಬ್ರೋಕರ್ ಇದ್ದಾಗೆ, ಏಜೆಂಟ್ ಇದ್ದಾಗೆ, ಒಬ್ಬ ದಳ್ಳಾಳಿ ಇದ್ದಾಗೆ. ಪ್ರಕೃತಿಗೂ ಮನುಷ್ಯನಿಗೂ ಮಧ್ಯೆ ಈ ಹೆಣ್ಣು ಭಾಳ ಸುಲಭವಾಗಿ ಕೆಲಸ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಂಬೆಹಣ್ಣು ಒಂದು ಲೋಕ ಉಪಕಾರ ಮಾಡುವಂಥ ಹಣ್ಣು. ಇದನ್ನು ನಾನು ಕಾಮಧೇನು ಅಂತಲೂ ಕರಿತೀನಿ. ಯಾರು ಕರೀತಾರೋ ಬಿಡ್ತಾರೋ ಆಗುತ್ತೆ. ನಾನು 30 ವರ್ಷದಿಂದ ಭಾಳಷ್ಟು ಇದನ್ನು ಹಣ್ಣನ್ನು ಉಪಯೋಗಿಸಿ ಕುಷ್ಠರೋಗಿಗಳಿಗೆ, ಕ್ಯಾನ್ಸರ್ ಬಂದಿರೋರಿಗೆ, ಭೂತ ಪ್ರೇತಗಳ ಶರೀರದಲ್ಲಿ ಆಹ್ವಾನ ಆಗಿರೋರಿಗೆ, ವಾಸ್ತುದೋಷ ಇರೋವಂಥವ್ರಿಗೆ, ಪಿತೃಶಾಪ, ಗುರುಶಾಪ, ಹಿರಿಯರ ಶಾಪಕ್ಕೆ, ಎಲ್ಲ ಶಾಪಕ್ಕೂ ನಾನು ನಿಂಬೆಹಣ್ಣನ್ನು ಉಪಯೋಗಿಸಿದ್ದೀನಿ. ಈ ನಿಂಬೆಹಣ್ಣು ನೋಡೋಕ್ಕೆ ಚಿಕ್ಕದಿರ್ಬೋದು, ಆದರೆ ಕೆಲಸ ಮಾತ್ರ ಅಪಾರ. ಹಾಗಿದ್ಮೇಲೆ ಇದನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು? ನಮ್ಮ ಮನಸ್ಸು, ಆತ್ಮ, ಶರೀರ ಶುದ್ಧಿಗೆ. ಮನಸ್ಸು ಚೆನ್ನಾಗಿದೆ, ಶರೀರದಲ್ಲಿ ಯಾವುದೇ ಕಾಯಿಲೆ ಇಲ್ಲ, ಆತ್ಮದಲ್ಲಿ ಭಾಳ ಚೆನ್ನಾಗಿದ್ದೀವಿ, ಕೋಟ್ಯಾಧಿಪತಿ, ನಾನು ಭಾಳಷ್ಟು ಆಸ್ತಿ ಇದೆ, ಹೆಂಡತಿ, ಮಕ್ಕಳು, ವಜ್ರ ವೈಢೂರ್ಯ, ಚಿನ್ನ ಬೆಳ್ಳಿ ಎಲ್ಲ ಆಳು ಕಾಳು ಎಲ್ಲ ಇದ್ದಾರೆ. ಆದರೆ ನಾವು ವಾಸ ಮಾಡೋ ಜಾಗದಲ್ಲಿ ತುಂಬ ಶತ್ರುಬಾಧೆ ಇದೆ. ಈಗಿದ್ಮೇಲೆ ಅಂಥ ವಾಸ್ತುಗೆ ನಾವು ಯಾವ ರೀತಿ ನಿಂಬೆಹಣ್ಣು ಉಪಯೋಗಿಸಿ ಶತ್ರುಬಾಧೆನೇ ತೆಗಿಬೋದು? ಹೀಗೆ ಪ್ರತಿಯೊಂದು ವಿಷಯದಲ್ಲೂ ನಾವು ಲೆಕ್ಕ ತಗೊಂಡಾಗ ಅದಕ್ಕೊಂದು ಪರಿಹಾರ ಭಗವಂತ ಕೇವಲ ಒಂದು ನಿಂಬೆಹಣ್ಣಲ್ಲಿ ಇಟ್ಟಿದ್ದಾನೆ. ಹಾಗಾದರೆ ನಿಂಬೆಹಣ್ಣು ಬಳಸಬೇಕಾದ್ರೆ ಯಾವ ರೀತಿ ಬಳಸಬೇಕು ಅಂದರೆ ಸರಿಯಾದ ರೀತಿಯಲ್ಲಿ ಇದನ್ನು ಬಳಸೋ ಕ್ರಮವನ್ನು ತಿಳ್ಕೊಳ್ಬೇಕು. ಇದಕ್ಕೆ ಒಳ್ಳೆಯದನ್ನು ಮಾಡೋದು ಕಲಿಸ್ಬೋದು, ಕೆಟ್ಟದ್ದನ್ನು ಮಾಡೋದು ಕಲಿಸ್ಬೋದು. ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ, ಗುರುಗಳೇ ನಮ್ಮ ಮನೆಯಲ್ಲಿ ಸಿಕ್ಕಾಬಟ್ಟೆ ವಾಸ್ತು ದೋಷ ಇದೆ, ಹೆಂಗೆ ಗೊತ್ತಾಯ್ತು ನಿಮ್ಗೆ ವಾಸ್ತು ದೋಷ ಆಗುತ್ತೆ ಅನ್ನೋದಕ್ಕೆ ಕೇಳಿದಾಗ ಎಲ್ಲರೂ ಹೇಳ್ತಾರೆ ಮನೆಗೆ ಬಂದವರೆಲ್ಲ ನಿಮ್ಮೇಲೆ ವಾಸ್ತು ದೋಷ ಇದೆ ಅಂತ. ಅವ್ರಿವ್ರು ಹೇಳೋ ಬದಲು ನಿಮ್ಗೆ ಅನುಭವ ಆಗಿದೆಯಾ? ಫಸ್ಟ್ ನನ್ನ ಮನಸ್ಸೇ ಸರಿ ಇಲ್ಲ, ಮನಸ್ಸು ಹತ್ರ ನನಗೇನೋ ಮಾತಾಡ್ಕೊಳ್ತೀನಿ, ನನ್ನ ಮನಸ್ಸಿಂದ ಏನೋ ಮಾಡಿಸುತ್ತೆ, ನನ್ನ ಮನಸ್ಸಲ್ಲಿ ಏನೋ ಕೆಟ್ಟ ಭಾವನೆ ಬರುತ್ತೆ ಅಂದಾಗ ನಿಮ್ಮ ಮನಸ್ಸು ನೀವು ಕ್ಲೀನ್ ಮಾಡ್ಕೊಳ್ಳೋದು ನೀವೇ ಕಲಿಬೇಕೆ ವಿನಃ ಬೇರೆಯವ್ರಿಗೆಲ್ಲ ಆಗೋದಿಲ್ಲ. ಅವಾಗೇನು ಮಾಡ್ತೀವಿ, ಮನೋವೈದ್ಯರ ಹತ್ರ ಹೋಗ್ಬಿಟ್ಟು ಅವ್ರು ಏನೋ ಕೊಡೋ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಬಿಡ್ತೀವಿ, ಅದೇನೋ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಶರೀರದಲ್ಲಿ ಲಿವರ್ ವರ್ಕ್ ಆಗ್ತಿಲ್ಲ, ರೆಸ್ಪಿರೇಟರ್ ಸಿಸ್ಟಮ್ ಸರಿ ಇಲ್ಲ, ಡೈಜೆಷನ್ ಸರಿ ಆಗ್ತಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾಡ್ತೀವಿ, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಅದು ಹೋಗೋಕ್ಕೆ ಮುಂಚೆ ಒಂದು ಅಟೆಂಪ್ಟ್ ನೀವೇ ಮಾಡಿ, ಈ ನಿಂಬೆಹಣ್ಣು ಉಪಯೋಗಿಸ್ಕೊಂಡು. ಅದಲ್ಲಿ ಫೇಲ್ಯೂರ್ ಆದರೆ ನೀವು ಡಾಕ್ಟರ್ ಹತ್ರ ಹೋಗಿ ಏನು ಬೇಕಾದ್ರೆ ನೀವು ಮಾಡಿ. ಆದರೆ ನೀವು ಹೋಗೋಕ್ಕೆ ಮುಂಚೆ ಮೊದಲದು ಮನೆಯಲ್ಲೇ ನಿಮ್ಮ ಗೃಹದಲ್ಲೇ ಒಂದು ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್ ಥರ ಯಾಕೆ ಮಾಡಬಾರ್ದು ನೀವು ಈ ನಿಂಬೆಹಣ್ಣು ಉಪಯೋಗಿಸಿ? ಆಗ ಯಾರ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ, ಫಸ್ಟ್ ಸ್ಟೇಜಲ್ಲಿ ನಿಮ್ಗೆ ಕ್ಯೂರ್ ಆಗಿಬಿಟ್ರೆ. ಹಾಗಿದ್ಮೇಲೆ ಇದರಿಂದ ಏನು ಉಪಯೋಗ ಅಂತ ನಾನು ನಿಮ್ಗೆ ಫಸ್ಟ್ ತಿಳಿಸ್ತೀನಿ. ಶರೀರದಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ಸ್ ಅಂದರೆ ಉಸಿರಾಟದ ಕ್ರಮ ಸರಿಯಾಗಿಲ್ಲ ಅಂದಾಗ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ, ಉಸಿರಾಟ ಸರಿಯಾಗ್ತಿಲ್ಲ, ಏನೋ ಭಯ ಬರುತ್ತೆ, ಇದ್ದಕ್ಕಿದ್ದಾಗ ಇಟ್ಕೊಂಡಂಗೆ ಆಗುತ್ತೆ, ಎಳ್ತಾ ಬರುತ್ತೆ, ಮತ್ತು ಬಗ್ಗರು ಸಾಕು ಎಲ್ಲ ಪೇನ್ ಬರುತ್ತೆ, ಒಂದು ಏನಾದ್ರು ನೆಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ, ಒಂದೇ ಕಡೆ ಮಲಗೋಕ್ಕಾಗಲ್ಲ, ಪೇನ್ ಬರುತ್ತೆ, ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ನನಗೆ ಅಂತ ಹೇಳಿ ಬರ್ತಾರೆ. ಆಗ ನಾನೇನು ಮಾಡ್ತೀನಿ, ಅವ್ರಿಗೂ ಸಮಾಧಾನ, ಹೌದಾ ಮಾಟ ಮಾಡಿಸಿ ನೋಡೋಣ ಅಂಥೇಳಿ ನನ್ನದೇ ಆದಂಥ ದೃಷ್ಟಿಯಲ್ಲಿ ಧ್ಯಾನ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇದೆ ಅಂಥೇಳಿ. ಯಾವಾಗ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಉಸಿರಾಟದ ಕ್ರಮದಲ್ಲಿ ನಮಗೆ ಏರುಪೇರಾದಾಗ ನಮಗೇನಾಗುತ್ತೆ, ಅಸ್ತಮ ಬರ್ಬೋದು. ಅದನ್ನು ಏನು ಮಾಡೋದು, ಈ ನಿಂಬೆಹಣ್ಣು ತಗೊಳ್ಳೋದು. ನನಗೆ ಗೊತ್ತಿರುವಂಥ ಮಂತ್ರದಲ್ಲಿ ಆ ಮಂತ್ರನ ಇದರೊಳಗೆ ಹಾಕಿ 21 ಸಲನೋ 48 ಸಲನೋ 108 ಸಲ ಜಪ ಮಾಡಿಬಿಟ್ಟು ಆ ನಿಂಬೆಹಣ್ಣು ಅವ್ರಿಗೆ ಕುಡಿಯೋಕ್ಕೆ ಕೊಟ್ಟರೆ ಅರ್ಧ ಗಂಟೆಯಲ್ಲಿ ಅವರು ಚೆನ್ನಾಗಿ ಆಗಿಬಿಡ್ತಾರೆ. ಇದು ನಾನು ಕಂಡಂಥ ಅನುಭವ. ಇದು ನಾನು ಇಲ್ಲಿವರೆಗೆ ಹೇಳೋದೆಲ್ಲ ನಾನು ಕಂಡಂಥ ಅನುಭವ, ನನ್ನ ಅನುಭವನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಹಾಗೆ ಯಾವಾಗ ಅಸ್ತಮಾ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಎಲ್ಲ ಕ್ಲೀನ್ ಆಯಿತು,
ಆಗ ಅವರು ಆರಾಮಾಗಬೇಕು. ಯಾವಾಗ ಆರಾಮಾಗಾದರು ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಕೇವಲ ಒಂದು ನಿಂಬೆಹಣ್ಣಿಂದ ನನ್ನ ಮಾಟ ತೆಗೆದುಬಿಟ್ರು ಅಂತ ಹೇಳ್ತಾರೆ. ಮಾಟ ಹೌದು, ಕೆಲವು ಮಾಟ ಮಾಡ್ತಾರೆ, ಇಲ್ಲ ಅಂತಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಒಂದು ಸೈನ್ಸ್, ಆ ಮಾಟಕ್ಕೂ ಒಂದು ವಿದ್ಯೆ ಇದೆ, ಮಂತ್ರ ಇದೆ, ಅದಕ್ಕೊಂದು ಕ್ರಮ ವಿಧಿವಿಧಾನಗಳಿದೆ. ಆ ಮಾಟಕ್ಕೂ ಒಂದು ದೇವತೆ ಕೂಡ ಅಧಿದೇವತೆ ಇದೆ, ಮಾಡ್ಬೋದು, ಮಾಟನೂ ಮಾಡ್ಬೋದು. ಆದರೆ ಕೆಲವೊಂದು ಟೈಮು ನಮಗೆ ಏನು ಮಾಟ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು ಕಿಚ್ಚಾಗಿ ನಮ್ಮಲ್ಲಿ ಏನು ಐಶ್ವರ್ಯಕ್ಕೋಸ್ಕರ ಮಾಟ ಮಾಡಿದ್ದಾರೆ, ನಮ್ಮಲ್ಲಿ ಏನೂ ಇಲ್ಲ, ಸುಮ್ಮನೆ ನಂಗೆ ಮಾಟ ಮಾಡಿದ್ದಾರೆ ಅಂತಾರೆ. ಏನಮ್ಮ ನಿಮ್ಗೊಂದು 500 ಎಕರೆ ಜಮೀನು ಇದೆಯಾ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆಯಾ? ಇಲ್ಲ. ಮತ್ತು ಯಾರು ನಿಂಗೆ ಮಾಟ ಮಾಡಿಸ್ತಾರೆ? ಇಲ್ಲ, ಯಾರೋ ಮಾಡಿಸ್ಬಿಡ್ತಾರೆ ಮಾಟ. ಏನಿದೆ ಅಂತ ನೀವು ಮಾಡಿಸ್ತಾರೆ? ನೀನು ಇರೋದು ಬಾಡಿಗೆ ಮನೆಯಲ್ಲಿ, ನಿನಗೆ ಅಲ್ಲೇ ದುಡ್ಕೊಂಬಂದು ತಿಂತಾ ಇದೆಯಾ? ಈ ಒಂದು ಸುಖಕ್ಕೆ ನಿನಗೆ ಏನಾದ್ರು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದರೆ ಆಸ್ತಿ ಕಿತ್ಕೊಳ್ಳೋಕ್ಕೋಸ್ಕರ ಮಾಟ ಮಾಡಿಸ್ತಾರೆ ಅಂತ ಹೇಳ್ಬೋದು. ಏನೂ ಮಾಡಿಸಿಲ್ಲ, ಎಂಥದ್ದು ಇಲ್ಲ. ನಿನ್ಗೆ ಯಾಕಿದೆ ಅಂದರೆ ನಮ್ಮ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಪ್ರಾರಬ್ಧ ಕರ್ಮ ಇರುತ್ತೆ. ಆ ಕರ್ಮದಿಂದ ಆಯಾ ಕಾಲದಲ್ಲಿ ಆಯಾ ಒಂದು ಋತುಗಳಲ್ಲಿ ಸಂವತ್ಸರಗಳಲ್ಲಿ ನಿಮಗೆ ಆ ಪೀಡೆಗಳು ಬಾಧೆ ಬರ್ತಾ ಇರ್ತದೆ. ಅದನ್ನು ಸರಿಯಾಗಿ ನಾವು ಯೋಚನೆ ಮಾಡಿ ತಗೋಬೇಕು. ಮಾಟಕ್ಕೆ ಒಂದೇ ಅಂತ ನಾವು ತಲೆಬಾಗಬಾರ್ದು. ಇನ್ನೊಬ್ಬರು ಬಂದರು, ನನಗೆ ತುಂಬ ಅಸ್ತಮ ಇದೆ, ವೀಸಿಂಗ್ ಪ್ರಾಬ್ಲಮ್ ಅಂತೇಳಿ. ನಾನು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರನ ಇದಕ್ಕೆ ಅಭಿಮಂತ್ರಿಸಿ ಅವ್ರಿಗೆ ಕುಡಿಯೋಕ್ಕೆ ಕೊಟ್ಟೆ, 1 ವಾರ ಮಾಡಿ ಅಂತೇಳಿ. ಸುಮಾರು 1 ಡಜನ್ ನಿಂಬೆಹಣ್ಣು ಮಂತ್ರ ಮಾಡಿ ಕೊಟ್ಟೆ. ಅಸ್ತಮ ನನಗೆ ಕ್ಯೂರ್ ಆಯಿತು ಅಂದರು. ಅಂದರೆ ಲಂಗ್ಸಲ್ಲಿರತಕ್ಕಂಥ ದೋಷವನ್ನು, ಉಸಿರಾಟದಲ್ಲಿರತಕ್ಕಂಥ ಇಸೋಫಗಸ್ ಮತ್ತು ಸೌಂಡ್ ಬಾಕ್ಸ್, ಲಂಗ್ಸದ ಎಲ್ಲ ರಿಮ್ಗಳಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಈ ನಿಂಬೆಹಣ್ಣು ರಸ ತೆಗೆಯುತ್ತೆ. ಯಾಕೆಂದರೆ ಕ್ಯಾಲ್ಶಿಯಂ ಇದೆ ಇದರಲ್ಲಿ. ಕ್ಯಾಲ್ಶಿಯಂ ಶನಿ ಗ್ರಹ, ಐರನ್ನು ಶನಿ ಗ್ರಹ. ಹೀಗಾಗಿ ಈ ನಿಂಬೆಹಣ್ಣು ಆ ರೀತಿ ವರ್ಕ್ ಮಾಡುತ್ತೆ. ಇನ್ನೊಬ್ಬರಿಗೆ ನನಗೆ ಊಟ ಮಾಡಿದೆ ಸೇರ್ತಾ ಇಲ್ಲ, ಊಟ ಮಾಡಿದ ತಕ್ಷಣ ವಾಂತಿ ಆಗಿಬಿಡುತ್ತೆ, ಏನು ನೋಡಿದ್ರು ನಂಗೆ ಇಡಿಸ್ತಾ ಇಲ್ಲ, ಏನೋ ತಿನ್ನಬೇಕು ಅನ್ನೋ ಅಲರ್ಜಿ ಆಗುತ್ತೆ, ಮುಚ್ಚಿಟ್ಟು ನನಗೆ ಅಂತರ ಅಸಹ್ಯ ಅನಿಸುತ್ತೆ, ತಿನ್ನೋದ್ರ ಮೇಲೆ ಬಿಟ್ಬಿಟ್ಟಿದ್ದೀನಿ, ಬರೀ ನೀರು ಕುಡ್ಕೊಂಡೇ ಜೀವನ ಮಾಡ್ತಿದ್ದೀನಿ 5 ತಿಂಗಳಿಂದ 6 ತಿಂಗಳಿಂದ ಅಂತಾರೆ. ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ಆಗ್ತಿಲ್ಲ ಅವ್ರಿಗೆ. ಅದಕ್ಕೆ ನನಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಗುರುಗಳೇ, ನನಗೇನಾದ್ರು ಒಂದು ಮಂತ್ರ ಹಾಕಿ. ಹೌದಾ? ನೋಡಿದಾಗ ಅವ್ರಿಗೆ ನಾನು ಕಣ್ಣು ಮುಚ್ಚಿ ಅವ್ರ ಹೊಟ್ಟೆ ಮೇಲೆ ಧ್ಯಾನ ಮಾಡಿದಾಗ, ಮಣಿಪುರ ಚಕ್ರದಲ್ಲಿ ನಾನು ಧ್ಯಾನ ಮಾಡಿದಾಗ ಅವ್ರಿಗೆ ಯಾವುದೋ ಒಂದು ದೋಷ ಇದೆ. ಕೆಲವು ತಿನ್ನಕ್ಕೆ ಆಗಬಾರ್ದು ಅಂತ ಮಾಟ ಮಾಡಿಸ್ತಾರೆ, ಹೌದು. ಅದ್ರ ಜೊತೆಗೆ ನಮ್ಮಲ್ಲಿ ಫಿಸಿಕಲ್ ಸಿಸ್ಟಮಲ್ಲಿ ಕೂಡ ಏನೋ ಪ್ರಾಬ್ಲಮ್ ಇರ್ಬೋದಲ್ಲ, ನಮ್ಮ ಅನಾಟಮಿಲಿ ಕೂಡ ಏನೋ ಒಂದು ಪ್ರಾಬ್ಲಮ್ ಇರ್ಬೋದಲ್ವ. ಆಗ ಈ ನಿಂಬೆಹಣ್ಣು ತಗೊಂಡು ನಾನು ಮಂತ್ರಿಸ್ಬಿಟ್ಟು ಅವ್ರು ಕೊಟ್ಟಾಗ ಆ ಬ್ಲಾಕ್ ಆದಂಥ ಜಠರದಲ್ಲಿ, ಉದರದಲ್ಲಿರತಕ್ಕಂಥ ಸಂಬಂಧವ ಬಾಧೆಗಳೆಲ್ಲ ನಿವಾರಣೆ ಆಯಿತು. ಆಗ ಅವ್ರಿಗೊಂಥರ ಹಗುರ ಆಯಿತು. ಆಗ ಎಲ್ಲ ತಿನ್ನೋಕ್ಕೆ ಶುರು ಮಾಡೋದು. ಏನು ತಿನ್ನೋಕ್ಕೂ ಆಲಸ್ಯ, ಏನು ತಿನ್ನೋಕ್ಕೂ ಮುಚ್ಚಿಟ್ಟು, ಏನು ತಿನ್ನೋಕ್ಕೂ ಅಲರ್ಜಿಯಿಂದಾಗ ತಿನ್ನೋಕ್ಕೆ ಶುರು ಮಾಡಿದ್ರು. ಮತ್ತು ಲಿವರ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಮನುಷ್ಯನಿಗೂ ಕೂಡ ತಿನ್ನೋಕ್ಕೆ ಆಸೆ ಇರೋದಿಲ್ಲ. ಆದ್ದರಿಂದ ಈ ಲಿವರ್ನಲ್ಲಿ ಮೆಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಮ್ ಎರಡೂ ಇದು ಮಿಕ್ಸ್ ಆಗಿರೋದ್ರಿಂದ ಆ ಲಿವರ್ನ ಶುದ್ಧಿ ಮಾಡುತ್ತೆ. ಲಿವರು ಶುಕ್ರಗ್ರಹ. ಹಾಗಾಗಿ ಲಿವರ್ನ ಮತ್ತು ಜಠರವನ್ನು ಕ್ಲೀನ್ ಮಾಡೋ ಶಕ್ತಿ ಈ ನಿಂಬೆಹಣ್ಣಿಗಿದೆ. ಸರಿಯಾದ ರೀತಿ ನಾವು ಅಭಿಮಂತ್ರಿಸಿ ಸರಿಯಾಗಿ ಅದನ್ನು ಹೇಳ್ಕೋಬೇಕು. ಅದ್ರ ಜೊತೆಗೆ ಹೇಳಿ ನಾವು ಅದನ್ನು ಒಳಗೆ ಕಳಿಸ್ಕೊಟ್ಬಿಟ್ರೆ ಆ ದೋಷ ಎಲ್ಲ ನೆಗೆಟಿವ್ ಚಾರ್ಜಲ್ಲೇ ಡಿಸ್ಪ್ಲೇ ಮಾಡಿಬಿಡುತ್ತೆ, ಡಿಸ್ಚಾರ್ಜ್ ಮಾಡುತ್ತೆ. ಕೆಲವು ಇನ್ನೊಬ್ಬರು ಬಂದರು, ನನಗೆ ಸಿಕ್ಕಾಬಟ್ಟೆ ತುಂಬ ಮಂಡಿ ನೋವು, ಬೆನ್ನು ನೋವು, ಮೈ ನೋವು, ಹಾಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ನಮಗೆ, ನಂಗೆ ತುಂಬ ಶತ್ರುಗಳಿದ್ದಾರೆ, ಯಾರೋ ನನಗೆ ನಡಿಬಾರ್ದು ಹಂಗೆ ಮಾಡಿಬಿಟ್ಟಿದ್ದಾರೆ, ಯಾರೋ ನನಗೆ ಮಾಟ ಮಾಡಿಸಿ ಏನೋ ತಂದು ಹಾಕ್ಬಿಟ್ಟಿರ್ಬೇಕು ನಮ್ಮ ಮನೇಲಿ, ನಂಗೆ ಗೊತ್ತಾಗ್ತಿಲ್ಲ, ಅಥವಾ ನಮ್ಮ ಮನೆ ಇರೋ ದೋಷನೇ ಸರಿ ಇಲ್ವೋ ಏನೋ, ಅಥವಾ ನಮ್ಮ ಮನೆ ಇರೋ ಮನೇಲಿ ಏನೋ ಪ್ರಾಬ್ಲಮ್ ಇದೆಯೇನೋ, ಅಥವಾ ಏನಾಯಿತೋ ಏನೋ ಗೊತ್ತಿಲ್ಲ, ಅಲ್ಲಿಗೆ ಹೋದ್ಮೇಲೆ ನಂಗೆ ಮೈ ಕೈ ಎಲ್ಲ ನೋವು ಬಂದುಬಿಟ್ಟಿದೆ, ಬೇರೆ ಏನೂ ಕಾಯಿಲೆ ಇಲ್ಲ, ಮೈ ಕೈ ನೋವು ಮೂಳೆಗೆ ಸಂಬಂಧಪಟ್ಟಂಥ ಆರ್ಥೋಪೆಡಿಕ್ ಪ್ರಾಬ್ಲಮ್ ಇದೆ. ಏನಾದ್ರು ಒಂದು ಮಂತ್ರ ಹಾಕಿ ಗುರುಗಳೇ, ಏನೋ ಒಂದು ಮಾಡಿಕೊಡಿ, ನನಗೆ ಏನೋ ಮಾಡಿಸ್ಬಿಟ್ಟಿದ್ದಾರೆ ನೋಡಿ ಅಂತ. ಆಗ ನಾನು ಅವ್ರನ್ನ ಡೀಟೇಲಾಗಿ ಅನಲೈಸ್ ಮಾಡಿದಾಗ ಸ್ಕೆಲಿಟಲ್ ಸಿಸ್ಟಮ್ ಪ್ರಾಬ್ಲಮ್ ಇದೆ. ಆಗ ಈ ಮಂತ್ರವನ್ನು ಜಪ ಮಾಡಿ ಈ ರಸವನ್ನು ತೆಗೆದು ಶರೀರಕ್ಕೆ ಲೇಪನ ಮಾಡಿ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಪ್ಪ ಅಂತ ಹೇಳಿದಾಗ ಆ ಮೂಳೆಗೆ ಸಂಬಂಧಪಟ್ಟಂಥ ಎಲ್ಲ ಬಾಧೆಗಳು ಹೋಯಿತು. ಕ್ಯಾಲ್ಶಿಯಂ ಇರೋದ್ರಿಂದ ಇದು ಮೂಳೆ ಇರೋ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಆದ್ದರಿಂದ ಭಾಳ ವಿಶೇಷವಾದದ್ದು ಈ ನಿಂಬೆಹಣ್ಣು. ಯಾವಾಗ ಮಾಟ ಮಾಡಿಸಿದ್ದಾರೆ ಅಂತ ನಮ್ಮ ಮನಸ್ಸಿಗೆ ಬಂದುಬಿಡ್ತೋ, ಸೈಕಲಾಜಿಕಲ್ ಫೀಲಿಂಗ್ಸ್, ನೀನು ಎಷ್ಟಪ್ಪ ಸಂಬಳ ತರ್ತೀಯ, ಏನಿದೆ ಆಸ್ತಿ, ನೀನು ಏನು ಮಾಡ್ತಿದ್ಯಾ, ನೀನು ವ್ಯವಹಾರ ಏನು ಅಂತ ಅವ್ನು ವಿಚಾರಿಸಿದಾಗ ಪಾಪ ಅವ್ನು ಅಲ್ಲೇ ದುಡ್ಕೊಂಬಂದು ಅಲ್ಲೇ ತಿಂದಿರ್ತಾನೆ. ಅವ್ನಿಗೆ ಯಾರೋ ಕೋಟಿಗಟ್ಟಲೆ ಆಸ್ತಿ ಇದೆ ಅಂತ ಮಾಟ ಮಾಡಿಸಿಲ್ಲ, ಎಂಥದಿಲ್ಲ. ಕೊನೆಗೆ ಇಲ್ಲ ನನ್ನ ಹೆಂಡ್ತಿನೇ ಶತ್ರು, ಏನೋ ಮಾಡಿಸ್ಬಿಟ್ಟಿದ್ದಾಳೆ, ಏನೋ ತಿನ್ನಿಸ್ಬಿಟ್ಟಿದ್ದಾಳೆ, ಇಲ್ಲ ನನಗೆ ಯಾರೋ ನನ್ನ ಸಂಬಂಧಿಕರು ಏನೋ ಮಾಡಿಬಿಟ್ಟಿದ್ದೀನಿ, ನಿದ್ದೆ ಕಳ್ಕೊಂಡ್ಬಿಟ್ಟಿದ್ದೀನಿ, ನಿದ್ದೆ ಇಲ್ಲ ಅಂತೇಳಿ. ಪೊಟ್ಯಾಷಿಯಮ್ ಇದರಲ್ಲಿ ಇರೋದ್ರಿಂದ ನರ್ವ್ ಸಿಸ್ಟಮ್ನ ಬ್ರೈನಲ್ಲಿ ನ್ಯೂರಾನ್ಸ್ನ ಆ್ಯಕ್ಟಿವೇಟ್ ಮಾಡಿಕೊಡುತ್ತೆ. ನಿದ್ದೆಗೆ ಸಂಬಂಧಪಟ್ಟಂಥ ಮಂತ್ರ ಹೇಳಿಬಿಟ್ಟು ಇದಕ್ಕೆ ಜಪ ಮಾಡಿ ಕೊಟ್ಟರೆ ಬ್ರೈನಿರೋ ಎಲ್ಲ ನ್ಯೂರಾನ್ಸು ಆ್ಯಕ್ಟಿವೇಟ್ ಆಗಿ
ನಿದ್ದೆ ಮಾಡೋಕ್ಕೆ ಪ್ರಯೋಜನ ಮಾಡಿಕೊಡುತ್ತೆ, ಆ ದಾರಿ ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಮೆಂಟಲ್ಲಿ ಏನಾದ್ರು ಟೆನ್ಷನ್ಸ್ ಇದ್ದರೆ, ಸ್ಟ್ರೆಸ್ ಇದ್ದರೆ, ಡಿಪ್ರೆಷನ್ ಇದೆ, ಆ್ಯಕ್ಸೈಟಿ ಇದ್ದರೆ ಈ ಒಂದು ಸಣ್ಣ ನಿಂಬೆಹಣ್ಣಿಂದ ತೆಗೆದಿರ್ಬೋದು. ಆದ್ದರಿಂದ ನಿಂಬೆಹಣ್ಣು ನಿಂಬಾಸುರನ ಶಕ್ತಿ ಇದೆ. ನಿಂಬಾಸುರನ ಶಕ್ತಿ ಜೊತೆಗೆ ನಿಮಿಷಾಂಬ ದೇವಿಯ ಆಶೀರ್ವಾದ ಇದರಲ್ಲಿದೆ. ಅದರಿಂದ ಇದರಲ್ಲಿರೋ ಸತ್ವಗಳು, ಮಿನರಲ್ಸ್ ಏನಾದ್ರು ವೇಸ್ಟ್ ಆಗಿಬಿಟ್ರೆ ನಿಂಬಾಸುರನೂ ಇರಲಿಲ್ಲ, ನಿಮಿಷಾಂಬ ದೇವಿನೂ ಕೂಡ ಅವತರಿಸಿಲ್ಲ ಅಂತ ಹೇಳ್ಬೋದು. ಆದರೆ ಅದಕ್ಕೆ ಪ್ರತೀತಿಯಾಗಿ, ಅಂದರೆ ಅದಕ್ಕೆ ವಿಟ್ನೆಸ್ ಆಗಿ, ಅದಕ್ಕೆ ಎವಿಡೆನ್ಸ್ ಆಗಿ ನಿಂಬೆಹಣ್ಣು ನಮ್ಮ ಜಗತ್ತಿನಲ್ಲಿದೆ. ಆ ನಿಂಬೆಹಣ್ಣು ಉಪಯೋಗಿಸೋ ರೀತಿ ನಾವು ಕಲ್ತ್ಕೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ಈ ಹಣ್ಣಿದ್ದು ಜಗತ್ತಿನಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಅಥವಾ ಇದು ನಾವು ಉಪಯೋಗಿಸೋ ರೀತಿ ನಮಗೆ ಗೊತ್ತೇ ಇಲ್ವಾ ಅಂತ. ಇದನ್ನು ಸಾರ್ಥಕತೆ ಮಾಡ್ಕೊಳ್ಬೇಕು ಅಂದರೆ ಸರಿಯಾದ ಗುರುವಿನಿಂದ ಇದನ್ನು ಮಹತ್ವನ ಕಲಿಬೇಕು. ನಿಂಬೆಹಣ್ಣು ಭಾಳ ವಿಶೇಷವಾಗಿದೆ ಅಂತ ಯಾರಿಗಾರು ಗೊತ್ತಿದ್ದರೆ ಅದನ್ನು ಯಾವ ರೀತಿ ಬಳಸ್ತಾ ಇದ್ದಾರೆ ಅಂತ ಕೇಳಿ ತಿಳ್ಕೊಳ್ಬೇಕು. ಹೌದು, ಎಷ್ಟೋ ಜನ ಹೇಳ್ಕೊಡಲ್ಲ ಈ ವಿದ್ಯೆನೆಲ್ಲ. ಹೇಳ್ಕೊಟ್ಬಿಟ್ರೆ ನನಗೆ ನೀವು ಕಾಂಪಿಟೇಟರ್ ಆಗಿಬಿಡ್ತೀರಾ, ನನ್ನ ಹತ್ರ ಬರೋದೇ ಇಲ್ವಲ್ಲ, ಆಗ ಇದೆಲ್ಲ ಕಲಿಸ್ಬಿಟ್ಟು ನನ್ನ ಹತ್ರ ಬರೋದೇ ಇಲ್ವಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. ಯಾಕೆಂದರೆ ಇದು ನಾನು ಬೆಳೆಸಲಿಲ್ಲ ಅಥವಾ ನಾನು ಸೃಷ್ಟಿ ಮಾಡಲಿಲ್ಲ. ಇದು ನಿಂಬಾಸುರನ ವರ ಬೇಡಿಕೆ ಮೇಲೆ ದೇವಿ ಇದಕ್ಕೆ ಆಶೀರ್ವಾದ ಮಾಡಿ ಭೂಲೋಕಕ್ಕೆ ಬರೋ ಹಾಗೆ ಮಾಡಿರುವಂಥ ಶಕ್ತಿ. ಅಥವಾ ನಾನು ದೇವಿ ಹತ್ರ ಹೋಗಿ ಗಿಡ ಬೆಳೆಸು ಅಂತ ಕೇಳ್ಕೊಳ್ಳಿಲ್ವಲ್ಲ, ಅಥವಾ ನಿಂಬಾಸು ಇದ್ರ ಬಂದು ಸೇರ್ಕೊಂತ ನಾನು ಕೇಳಿಲ್ವಲ್ಲ. ಅದರಿಂದ ಈ ವಿದ್ಯೆ ನಂದಲ್ಲ, ಈ ಗಿಡ ನಂದಲ್ಲ, ಈ ಹೆಣ್ಣು ಸೃಷ್ಟಿಕರ್ತ ನಾನೂ ಅಲ್ಲ. ಆದ್ದರಿಂದ ಇನ್ನೊಬ್ರಿಗೆ ಹೇಳ್ಕೊಟ್ಬಿಟ್ಟಿದ್ದೀನಿ ಅಂದರೆ ನಾನು ಇದೆಲ್ಲ ಕಳ್ಕೊಂಡ್ಬಿಡ್ತಿರೋದು ಶುದ್ಧ ತಪ್ಪು. ಜ್ಞಾನಾರ್ಚನೆ ಮಾಡಬೇಕು ಪ್ರತಿಯೊಬ್ಬರಿಗೂ. ನಂತರ ನಾನೊಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನಿಗೆ ತೊಂದರೆ ಇದ್ದಾಗ ಸಹಾಯ ಮಾಡಲಿಲ್ಲ, ಜ್ಞಾನಾರ್ಚನೆ ಮಾಡಲಿಲ್ಲ ಅಂದರೆ ಈ ಮನುಷ್ಯ ಜನ್ಮ ಇದ್ದು ಏನು ಪ್ರಯೋಜನ? ನೀವು ಎಷ್ಟೇ ಓದಿದ್ರೆ ಏನು ಪ್ರಯೋಜನ? ಎಷ್ಟೇ ಕಲ್ತಿದ್ರೆ ಏನು ಪ್ರಯೋಜನ? ಜ್ಞಾನಾರ್ಚನೆ ನಿತ್ಯ ಅರ್ಚನೆ ಆಗ್ತಿರಬೇಕು. ಆದ್ದರಿಂದ ಪ್ರತಿಯೊಬ್ಬರು ನಿಂಬೆಹಣ್ಣನ್ನು ನೀವು ಮಹತ್ವ ತಿಳ್ಕೊಂಡು ಅದನ್ನು ಉಪಯೋಗಿಸೋ ತಂತ್ರವಿದ್ಯೆಯನ್ನು ನೀವು ಕಲ್ತಿದ್ದೇ ಆದರೆ ನೀವೇ ಎಷ್ಟೋ 50% ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದಲ್ಲ. ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ವಲ್ಲ. ನಮಗೆ ಗೊತ್ತಿಲ್ಲದ ನಿಂಬೆಹಣ್ಣು ನಾವು ಊಟದಲ್ಲಿ ಉಪಯೋಗಿಸ್ತೀವಿ. ದೇವತೆಗಳಿಗೆ ಕಲಾಶಕ್ತಿ, ಅಂದರೆ ಕಲಾಹೋಮ ಮಾಡ್ತೀವಿ. ಆ ದೇವರಿಗೆ ಕಲಾಶಕ್ತಿ ಜಾಸ್ತಿ ಆಗಲಿ ಅಂತ 12 ವರ್ಷಕ್ಕೊಂದ್ಸಲ ಎಲ್ಲ ಪ್ರತಿಷ್ಠಾಪನೆ ಮಾಡೋ ದೇವತೆಗಳಿಗೆ ಈ ಕಲಾಹೋಮ ಮಾಡ್ತಾ ಇರಬೇಕು. ಇಲ್ಲದ್ರೆ ದೇವಾಲಯದಲ್ಲಿ ಆ ದೇವತೆ ಕಳೆ ಕುಂದೋಗುತ್ತೆ. ಆಗ ಜನ ಆಕರ್ಷಣೆ ಇರಲ್ಲ, ಧನ ಆಕರ್ಷಣೆ ಇರಲ್ಲ. ಅಂಥ ಸಮಯದಲ್ಲಿ ನಿಂಬೆಹಣ್ಣಿನ ಹಾರ ಹಾಕೋದು, ನಿಂಬೆಹಣ್ಣಲ್ಲಿ ಹೋಮ ಮಾಡೋದು, ನಿಂಬೆಹಣ್ಣಿನ ಹೋಮ ಮಾಡೋದು ಭಾಳ ವಿಶೇಷ. ನಿಮ್ಮ ಎನ್ವೈರ್ಮೆಂಟು, ಎಕಾಲಜಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಂದರೆ ಭಾಳ ವಿಶೇಷ. ಸಮಯದ ಅಭಾವ ಇರೋದ್ರಿಂದ ಆ ಹೋಮ ಮಾಡೋದು ಏನು ಪ್ರಯೋಜನ ಅನ್ನೋದು ಕೂಡ ನಾನು ನಿಂಗೆ ಹೇಳ್ತಾ ಇದ್ದೆ. ಮುಂಬರುವ ಎಲ್ಲ ಸಂಚಿಕೆಯಲ್ಲಿ ಕೂಡ ನಿಂಬೆಹಣ್ಣು ಹಾಕಿ ಹೋಮ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ. ನಿಮ್ಮೊಬ್ಬರಿಗೆಲ್ಲ ನಿಮ್ಮ ಗ್ರಾಮಕ್ಕೆ ಒಳ್ಳೆಯದಾಗುತ್ತೆ, ನಿಮ್ಮ ಏರಿಯಾಗೆ ಒಳ್ಳೆಯದಾಗುತ್ತೆ, ನಿಮ್ಮ ಊರಿಗೆ ಒಳ್ಳೆಯದಾಗುತ್ತೆ. ಅದು ಇನ್ನೂ ಹೆಚ್ಚೆಚ್ಚಿಗೆ ನಾವು ನಿಂಬೆಹಣ್ಣು ಹಾಕಿ ಹೋಮ ಮಾಡಿಬಿಟ್ರೆ ಇಡೀ ದೇಶಕ್ಕೆ ಒಳ್ಳೆಯದಾಗುತ್ತೆ. ಅಷ್ಟು ಪವರ್ ಇದೆ ಈ ಒಂದು ಸಣ್ಣ ನಿಂಬೆಹಣ್ಣಲ್ಲಿ. 108 ನಿಂಬೆಹಣ್ಣು ಹಾಕಿ ಹೋಮ ಮಾಡಿಬಿಟ್ರೆ, 1008 ನಿಂಬೆಹಣ್ಣು ಹಾಕಿ ಹೋಮ ಮಾಡಿಬಿಟ್ರೆ ಭಾಳ ವಿಶೇಷ. ಅದು ಚಂಡಿ ಹೋಮ, ದುರ್ಗಾ ಹೋಮ, ಕಾಳಿ ದೇವತೆ ಸಂಬಂಧಪಟ್ಟಂಥದ್ದು, ಉಪಕಾಳಿಯರು, ದಶಕಾಳಿಯರು ಹೋಮವನ್ನು ಈ ಒಂದು ಸಣ್ಣ ನಿಂಬೆಹಣ್ಣಲ್ಲಿ ನಾವು ಹೋಮ ಮಾಡಿಬಿಟ್ಟಿದ್ದೆ ಆದರೆ ಅದು ಪವರೇ ಬೇರೆ. ಅದನ್ನು ಅರಿತವನೇ ಜ್ಞಾನಿ, ಅರಿಯದಿದ್ದವನೇ ಅಜ್ಞಾನಿ. ಆದ್ದರಿಂದ ಈ ನಿಂಬೆಹಣ್ಣನ್ನು ನಾವು ಪ್ರತಿ ನಿಮಿಷಕ್ಕೂ ನಮ್ಮ ನಿತ್ಯ ಜೀವನದಲ್ಲಿ ಸದಾ ನಾನು ಯೂಸ್ ಮಾಡ್ತಾ ಇದ್ದರೆ ಒಂದಲ್ಲ ಒಂದು ರೀತಿ ನಮಗೆ ಬೆನಿಫಿಟ್ ಆಗ್ತಾ ಇರ್ತದೆ. ಇದನ್ನು ನಿಂಬೆಹಣ್ಣು ಜ್ಯೂಸ್ ಕುಡಿಯೋದ್ರಿಂದ ಭಾಳ ವಿಶೇಷ. ಈ ಜ್ಯೂಸಲ್ಲಿ ಏನಿದೆ ಅನ್ನೋದು ನಾನು ಮುಂದೆ ತಿಳಿಸ್ತೀನಿ. ಮತ್ತು ಈ ಒಂದು ಹೊರಭಾಗದಲ್ಲಿದೆಯಲ್ಲ ಈ ಪದರ, ಈ ಯೆಲ್ಲೋ ಕಲರ್, ಈ ಕಲರ್ ಇರುವಂಥ ಹೊಂದಾಣಿಕೆ ಇರುವಂಥದ್ದು, ಅಂದರೆ ಇದನ್ನು ಹೊದ್ದಿಕೆ ಅಂತ ಕರೀತಾರೆ. ಇಲ್ಲಿಗಿರೋ ಒಂದು ಹೊಂದಾಣಿಕೆಯನ್ನು ಈ ಒಂದು ಅಪ್ಪರ್ ಲೇಯರ್, ಮೇಲಿನ ಪದರವನ್ನು ಕಾಪಾಡ್ತಿದೆ. ಇದೇ ಅವನ ಶರೀರ, ನಿಂಬಾಸುರನ ಶರೀರ ಅಂತ ಕರೀತಾರೆ. ಈ ಒಂದು ಶರೀರದ ಶಕ್ತಿನ ಈ ಶರೀರಕ್ಕೆ ಕಳಿಸಿದಾಗ, ಫಿಸಿಕಲ್ ಬಾಡಿ ಕಳಿಸಿದಾಗ ಯಾವ ರೀತಿ ಶಕ್ತಿ ನಮ್ಮಲ್ಲಿ ಪ್ರಚೋದನೆ ಆಗುತ್ತೆ ಅನ್ನೋದು ಒಂದು ತಂತ್ರಸಾರದಲ್ಲಿ ಭಾಳ ವಿಶೇಷವಾಗಿ ಸುಮಾರು ಒಂದು 250 ಶ್ಲೋಕಗಳಲ್ಲಿ ನಿಂಬೆಹಣ್ಣಿನ ಬಗ್ಗೆನೇ ಹೇಳಿದ್ದಾರೆ. ಹಾಗಿದ್ಮೇಲೆ ಲಲಿತಾದೇವಿ, ತ್ರಿಪುರ ಸುಂದರಿ, ಭೈರವಿ, ಮಹಾಭೈರವಿ, ಭುವನೇಶ್ವರಿ, ಕಮಲಾದೇವಿ, ಷೋಡಶಿ ದೇವಿ, ಚಿನ್ನಮಸ್ತಾದೇವಿ, ಬಗಳಾಮುಖಿ, ವಾರಾಹಿ ದೇವಿ, ತಾರಾದೇವಿ, ಇವರೆಲ್ಲರೂ ನಿಂಬೆಹಣ್ಣು ಕಂಡ್ರೆ ಭಾಳ ಇಷ್ಟ. ನೀವು ಊಟ ಹಾಕ್ದವರು ಚಿಂತಿಲ್ಲ, ನೈವೇದ್ಯ ಮಾಡಿದವರು ಚಿಂತಿಲ್ಲ, ಆರತಿ ಮಾಡಿದವರು ಚಿಂತಿಲ್ಲ, ಆರತಿ ಮಾಡಲಿಲ್ಲ ಅಂದರೂ, ಧೂಪ ಹಾಕಲಿಲ್ಲ ಅಂದ್ರೂ, ಹೂವು ಹಾಕಿಲ್ಲ ಅಂದರೂ ಅಭಿಷೇಕ ಮಾಡೋರು ಚಿಂತಿಲ್ಲ. ಈ ಒಂದು ನಿಂಬೆಹಣ್ಣಿನ ಹಾರ ಶಕ್ತಿ ದೇವತೆಗಳು ಹಾಕಿಬಿಟ್ರೆ ಸಮಸ್ತ ದೋಷ ನಿವಾರಣೆ ಆಗಿಬಿಡುತ್ತೆ.
ಹಾಗಾದರೆ ದೇವತೆಗಳಿಗೆ ನಿಮ್ಮಲ್ಲಿರೋ ಕಷ್ಟಗಳನ್ನು ಹೇಳಿಕೊಂಡು ಈ ನಿಂಬೆಹಣ್ಣಿಗೆ ಎಲ್ಲ ಕಷ್ಟಗಳು ಹೇಳಿ ಅವ್ರಿಗೆ ಅರ್ಪಣೆ ಮಾಡೋ ರೀತಿ ಹೇಗೆ, ಯಾವ ಮುದ್ರೆ ಉಪಯೋಗಿಸ್ಬೇಕು, ಏನು ಮಂತ್ರ ಹೇಳಿದ್ರೆ ನಾವು ಈ ಹಾರವನ್ನು ದೇವತೆಗೆ ಅರ್ಪಿಸುವಾಗ ನಮ್ಮ ಕಷ್ಟಗಳೆಲ್ಲ ಆಕೆಗೆ ತಗೊಂಡು ನಮ್ಗೆ ಯಾವ ರೀತಿ ಆಶೀರ್ವಾದ ಮಾಡ್ತಾಳೆ ಅನ್ನೋದು ಒಂದು ಕಲೆ. ಎರಡನೇದು, ಈ ನಿಂಬೆಹಣ್ಣಿಂದ ಮತ್ತಷ್ಟು ಉಪಯೋಗಗಳು ಏನೇನಿದೆ, ಜೀವನದಲ್ಲಿ ಈ ನಿಂಬೆಹಣ್ಣನ್ನು ನಾವು ಯಾವ್ಯಾವ ರೀತಿ ಉಪಯೋಗಿಸ್ಕೋಬೋದು ಅನ್ನೋದನ್ನು ನಾನು ಇನ್ನೊಂದು ಸಂಚಿಕೆಯಲ್ಲಿ ಭಾಳ ವಿವರವಾಗಿ ಹೇಳ್ತೀನಿ. ಆ ವಿವರಣೆ ನಂತರ ಈ ನಿಂಬೆಹಣ್ಣು ಉಪಯೋಗಿಸ್ಕೊಂಡು ಯಾವ ರೀತಿ ನಿಮ್ಮ ವಾಸ್ತುದೋಷನ ಟೆಸ್ಟ್ ಮಾಡ್ಬೋದು, ಯಾವ ರೀತಿ ಮಂತ್ರ ಹೇಳಿ ನಿಮ್ಮ ವಾಸ್ತುದೋಷ ನೀವೇ ತೆಗೆದು ಬೀದಿ ಬಿಸಾಕ್ಬೋದು, ಬಿಸಾಕೋ ರೀತಿ ಹೇಗೆ, ಮಂತ್ರ ಶಕ್ತಿ ಇದಕ್ಕೆ ಹೆಂಗೆ ತುಂಬೋದು, ಮತ್ತು ಇದು ಯಾವ ರೀತಿ ಇಟ್ಕೊಂಡು ಯಾವ ಮುದ್ರೆ ಇಟ್ಕೊಂಡು ನಾವು ಇದನ್ನು ವಾಸ್ತುದೋಷ ಅಥವಾ ಮನಸ್ಸಿರೋ ದೋಷ ಅಥವಾ ಶರೀರ ದೋಷವನ್ನು ತೆಗೆದುಹಾಕ್ಬೋದು ಅನ್ನೋದನ್ನು ನಾನು ನಿಮಗೆ ಕೂಲಂಕುಷವಾಗಿ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಮನೆಯಲ್ಲಿ ಪ್ರತಿನಿತ್ಯ ನಿಂಬೆಹಣ್ಣನ್ನು ಮನೇಲಿ ಇಡ್ತಾ ಇರಬೇಕು. ಮನೇಲಿ ಒಂದಲ್ಲ ಒಂದು ದಿನ ಮನೇಲಿ ನಿಂಬೆಹಣ್ಣಿದ್ರೆ ನಿಮಗೆ ಅರಿವಿಲ್ದಂಗೆ ಎಂಥ ದುಷ್ಟ ಶಕ್ತಿಗಳು ಮನೆಗೆ ಪ್ರವೇಶ ಮಾಡಿದ್ರು ಒಳಗಡೆ ಅಡುಗೆ ಮನೆಯಲ್ಲೋ, ಫ್ರಿಜ್ಜಲ್ಲೋ, ಕಿಟಕಿಲೋ ಅಥವಾ ಸೋಫಾ ಮೇಲೋ ಅಥವಾ ಒಂದು ಶೋಕೇಶಲ್ಲೋ ಅಥವಾ ಒಂದು ಟೀಪಾಯ್ ಮೇಲೋ ಒಂದು ಟೇಬಲ್ ಮೇಲೆಲ್ಲೋ ಒಂದು ಕಡೆ ಇಟ್ಟಿದ್ದೇ ಆದರೆ ನಿಮ್ಮ ಮನೆಯನ್ನೆಲ್ಲ ಕಾಪಾಡ್ತಾ ಇರ್ತಿದ್ದು. ಇದು ನಾ ಕಂಡಂಥ ಅನುಭವ. ಆದ್ದರಿಂದ ನಾನು ವಿಶೇಷವಾಗಿ ಏನು ಹೇಳ್ತೀನಿ ನಿಮಗಂದರೆ, ನಿಮ್ಮ ಮನೇಲಿ ಒಂದು ದಿನನಾದರೂ ವಾರಕ್ಕೊಂದ್ಸಲನಾದರೂ ಈ ನಿಂಬೆಹಣ್ಣು ಇಟ್ಟಿದ್ದೇ ಆದರೆ ಕ್ಷುದ್ರ ಗ್ರಹಗಳ ಆಹ್ವಾನ ಆಗೋದಿಲ್ಲ, ಗ್ರಹ ದೋಷಗಳ ಆಹ್ವಾನ ಆಗೋದಿಲ್ಲ. ಯಾರೋ ಬರ್ತಾರೆ, ಚಂಡಾಳ ದೋಷ ಇರೋರು, ಚಂಡಾಳಿ ದೋಷ ಇರೋರು, ಕಾಳಸರ್ಪ ದೋಷ ಇರೋ ನಿಮ್ಮ ಮನೆಗೆ ಬರ್ಬೋದು, ನಿಮ್ಮ ಬಂಧು ಬಳಗದಲ್ಲೇ ಆ ದೋಷ ಇರ್ಬೋದು, ಕುಷ್ಠರೋಗಿ ಬರ್ಬೋದು, ಅಥವಾ ಅವ್ರಿಗೆ ಏನು ದೋಷಗಳಿದೆಯೋ ಮುಟ್ಟಿನಲ್ಲಿ ದೋಷ ಇರ್ಬೋದು, ಮೆನ್ಸಸ್ ಪೀರಿಯಡ್ ಏನೋ ದೋಷ ಇರ್ಬೋದು, ಅವ್ನು ತಿಂದು ಹಾಗೆ ಎದ್ದು ಹೆಂಗಿರ್ತಾನೆ ಹಂಗೆ ಎದ್ದು ನಿಮ್ಮ ಮನೆಯೊಳಗೆ ಬಂದ್ಬಿಡ್ಬೋದು. ಕೆಲವು ಚಪ್ಪಲಿ ಹಾಕೊಂಡು ಮನೆ ಓಡಾಡ್ತಿರ್ತಾರೆ, ಕೆಲವು ಪ್ರಾಣಿಗಳ ಮನೆಯೊಳಗೆ ಪ್ರವೇಶ ಮಾಡುತ್ತೆ. ನಿಮ್ಮ ನಾಯಿ ಇರ್ಬೋದು, ನಿಮ್ಮ ಬೆಕ್ಕಿರ್ಬೋದು, ಅಥವಾ ನೀವು ಸಾಕಿರೋ ಪ್ರಾಣಿಗಳು ಯಾವುದೇ ಇರ್ಬೋದು, ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಕುರಿ ಇರ್ಬೋದು, ಕರು ಯಾವುದೇ ಇರ್ಬೋದು, ಅದರದೇ ಆದಂಥ ಶಕ್ತಿಯಿಂದ ನೆಗೆಟಿವ್ ವೈಬ್ರೇಷನ್ ಮನೆಗೆ ಆಹ್ವಾನ ಆಗ್ತಿರ್ತದೆ. ಆ ಥರ ಸಮಯದಲ್ಲಿ ನೀವು ಈ ಒಂದು ನಿಂಬೆಹಣ್ಣನ್ನು ಮನೆಯಲ್ಲಿಟ್ಟಿದ್ರೆ ಎಕಾಲಜಿ ಕ್ಲೀನ್ ಮಾಡ್ತಾ ಇರುತ್ತೆ. ಹಾಗಾದರೆ ಈ ರಾಹು, ನಿಂಬೆಹಣ್ಣಿರೋ ರಾಹು ಶಕ್ತಿ ನಮ್ಮನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡುತ್ತೆ, ನಮಗೆ ಈ ಶರೀರಕ್ಕೆ ಸ್ಥೂಲ ಶರೀರ ಅಂತಾರೆ, ಮುಟ್ಟು ನೋಡ್ಕೊಳ್ಳೋ ಶರೀರಕ್ಕೆ ಸ್ಥೂಲ ಶರೀರ, ಸೂಕ್ಷ್ಮ ಮತ್ತು ಕಾರಣ ಶರೀರ, ಈ ಮೂರು ಶರೀರದಿಂದ ಈ ನಿಂಬೆಹಣ್ಣಿನಿಂದ ದೋಷ ಹೇಗೆ ತೆಗೆಯೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮಂತ್ರ ಮತ್ತು ಮುದ್ರೆ ಅಂತ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.